ಇರ್ಬೋದು ಅಥವಾ ಯಾವುದೇ ಇರ್ಬೋದು, ನಾವು ಆ ಮಕ್ಕಳ, ಯಾಕಂದ್ರೆ ಈಚ್ ಬಾಯ್ ಈಚ್ ಗರ್ಲ್ ಈಸ್ ಎ ಪೊಟೆನ್ಷಿಯಲ್ ಲೀಡರ್ ಆಫ್ ದಿಸ್ ಕಂಟ್ರಿ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಹೆಚ್ಚು ಗಮನ ಕಳಿಬೇಕು. ಆ ಮಕ್ಕಳು ಆ ವಯಸ್ಸಿನಲ್ಲಿ ಸೂಯಿಸೈಡ್ ಒಂದು ಮೈಂಡ್ ಸೆಟ್ ಬರ್ತಾ ಇದ್ದಾಗ ನಾವು ನೋಡ್ಕೊಳ್ಬೇಕು. ರೂಪಕಲಾ ಅವರೇ, ನಿಮ್ಮ ಪರವಾಗಿ ಸರ್ ಈ ಪ್ರಶ್ನೆ ವ್ಯಾಪಕವಾಗಿ ಚರ್ಚೆ ಆಗಬೇಕು ನನ್ನ ವಿನಂತಿ. ಯಾಕಂದ್ರೆ SC/ST ಸಮಾಜವನ್ನು ಮೇಲೆತ್ತಲಿಕ್ಕೆ ಇರತಕ್ಕಂತ ಬಹಳ ದೊಡ್ಡ ಆಯುಧ ಅಂದ್ರೆ ಈ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು. ಇದರ ಜೊತೆಗೆ ಇದ್ರ ಕಡೆ ಅಟ್ರಾಕ್ಟ್ ಮಾಡಿದಷ್ಟಕ್ಕೂ ಕೂಡ ಆ ಕುಟುಂಬಗಳ ಮೇಲೆ ಬರ್ತವೆ. ಖಂಡಿತವಾಗೂ ಇದನ್ನ ಕ್ವಾಲಿಟೇಟಿವ್ ಆಗಿ ನಡೆಸಿ. ನನ್ನ ವಿನಂತಿ ಇಷ್ಟೇನೆ, ಕೆಲವು ಕಡೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ಹಾಸ್ಟೆಲ್ಗಳಿಗೆ ಜಾಸ್ತಿ ಬರ್ತಾರೆ ಮಕ್ಕಳು, ಕೆಲವು ಕಡೆ ಕಮ್ಮಿ ಆಗ್ತಾ ಇರ್ತದೆ. ಉದಾಹರಣೆಗೆ ನಾನೇ ಒಂದು ಲೆಟರ್ ಕೊಟ್ಟಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಕಮ್ಮರಡಿಯಲ್ಲಿ ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ. ನಿಮ್ಗೆ ರಾಯಚೂರಿಂದ ಮಕ್ಕಳು ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ. ಆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ಗೆ ಎನ್ಹಾನ್ಸ್ ಮಾಡಬೇಕು. ಅಲ್ಲಿ 150 ಏನೋ ಇದೆ, 200ಕ್ಕೆ ಎನ್ಹಾನ್ಸ್ ಮಾಡಿದ್ರೆ ಅಲ್ಲಿ ಮಕ್ಕಳಿಗೆ ಸರಿಯಾಗುತ್ತೆ. ತಕ್ಷಣ ಅದಕ್ಕೆ ಮಂಜೂರಾತಿಯನ್ನು ದಯವಿಟ್ಟು ದೊರಕಿಸ್ಕೊಡಿ. ಹಾಸ್ಟೆಲ್ಗಳು ಸಣ್ಣ ಪುಟ್ಟ ನ್ಯೂನತೆ ಇದ್ರೂ ಚೆನ್ನಾಗಿ ನಡೀತಾ ಇದ್ದಾವೆ. ಅದು ಮಕ್ಕಳಲ್ಲಿ ಬರ್ತಾ ಇರುವಂತದ್ದು ಸಂತೋಷಕರವಾದಂತ ಸಂಗತಿ. ಇದು ಖಂಡಿತವಾಗೂ ಕ್ವಾಲಿಟಿ ಒಳ್ಳೇದು ಮಾಡಿ. ಒಂದು ಗಂಭೀರವಾದಂತಹ ಆಪಾದನೆ ಮಾಡಿದ್ರು ಮೇಡಮ್, ನಮ್ಮ DDಗಳೇ ಕಾಂಟ್ರಾಕ್ಟರ್ ಆಗಿದ್ದಾರೆ, ಫುಡ್ ಕಾಂಟ್ರಾಕ್ಟರ್ ಆಗಿದ್ದಾರೆ ಅಂತ. ಎನ್ಕ್ವೈರಿ ಮಾಡಿ ಇದನ್ನು ತೆಗೆದೇ ಹೋದ್ರೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಫುಡ್ ಸಿಕ್ಕೋದಿಲ್ಲ. ಒಳ್ಳೆ ಫುಡ್ ಸಿಕ್ಕದೇ ಇದ್ರೆ ಮಾನಸಿಕವಾಗಿ ಖಿನ್ನರಾಗ್ತಾರೆ ಮತ್ತು ಅವರು ಬಿಟ್ಟು ಡ್ರಾಪ್ ಔಟ್ ಆಗ್ತಾರೆ. ಹಾಗಾಗಿ ಫುಡ್ ಯಾರು ವಿತರಣೆ ಮಾಡ್ತಾ ಇದ್ದಾರೆ? ಯಾಕೆ DDಗಳು ಅದನ್ನು ವಿತರಣೆ ಮಾಡಬೇಕು? ಯಾರೋ ಕೆಲವರು ಕೋಟಿ ಸ್ಟೇ ಅಂತ ಕೆಲಸವನ್ನ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲೆಗಳಲ್ಲಿ ನಡೀತಾ ಇದೆ. ಇದನ್ನ ನಿಯಂತ್ರಣ ರಿಪೋರ್ಟ್ ಹೇಳ್ಬಿಡ್ತೀನಿ. ಲಾಸ್ಟ್ ಅಲ್ಲಿ ಮಾತಾಡೋ ರಿಪೋರ್ಟ್ ಹೇಳ್ಬಿಡ್ತೀನಿ. ಬೇಗ ಫಾಸ್ಟ್ ಅಧ್ಯಕ್ಷರೇ, ಈ ಸಮಸ್ಯೆ ಇವತ್ತಿನ ಅಧ್ಯಕ್ಷರೇ ಇವತ್ತು ಹಾಸ್ಟೆಲ್ ಹೋಗ್ಬಿಟ್ರೆ ನೀವು ಬಹುಶಃ ತಾವು ನಮ್ಮ ಕಡೆ ಹೋಗಿ ನೋಡಿದಾಗ ಸರ್ಕಾರ ಏನು ಪ್ರೊವೈಡ್ ಮಾಡುತ್ತೆ ಅಲ್ಲಿ ಯಾವ ವಸ್ತುಗಳು ಇರೋದಿಲ್ಲ. ಒಂದು ಅಧ್ಯಕ್ಷರೇ. ಎರಡನೇದು, ಕ್ರೈಸ್ತ ಸಂಸ್ಥೆಯನ್ನು ಹುಟ್ಟಾಕಿದ್ದು ವಿದ್ಯಾಭ್ಯಾಸ ಕೊಡ್ಲಿ ಅಂತ. ಇವತ್ತು ಕ್ರೈಸ್ತ ಸಂಸ್ಥೆಯವರೇ ಸಂಪೂರ್ಣ ಕಾಂಟ್ರಾಕ್ಟರ್ಸ್ ಅವರೇ, ಬಿಲ್ಡಿಂಗ್ ಕಟ್ಟರ್ ಅವರೇ, ಆಹಾರ ಪದಾರ್ಥ ಸಂರಕ್ಷಣೆ. ಹಿಂಗಾಗಿ ಏನಾಗಿದೆ ಅಧ್ಯಕ್ಷರೇ, ಕ್ರೈಸ್ತ ಸಂಸ್ಥೆಯವರಿಗೆ ಬರೀ ವಿದ್ಯಾಭ್ಯಾಸ ಅಂತ ಸಂಸ್ಥೆಯನ್ನು ಮಾಡಿದ್ದು ಸಂಪೂರ್ಣವಾಗಿ ಇವತ್ತು ಯಾವುದೇ ಸರ್ಕಾರಗಳಾಗಬಹುದು ಸಂಪೂರ್ಣವಾಗಿ ಇಲಾಖೆಯವೇ ಅವರ ಮೇಲೆ ಅವಲಂಬಿತರಾಗಿದ್ದಾರೆ ಅಧ್ಯಕ್ಷರೇ. ಇದರಿಂದ ಬಡವರಿಗೆ ಇವತ್ತು ಏನಾಗಿದೆ ಹಾಸ್ಟೆಲ್ಗಳಲ್ಲಿ ಅಧ್ಯಕ್ಷರೇ, ಕೆಲವು ಕಡೆ ನಾನು ವಿಸಿಟ್ ಮಾಡಿದ್ದೀನಿ, ಶೌಚಾಲಯ ವ್ಯವಸ್ಥೆ ಇಲ್ಲ. ಆಮೇಲೆ ಕನಿಷ್ಠ ಪಕ್ಷ ತಿನ್ಲಿಕ್ಕೆ ತಟ್ಟೆ ಇಲ್ಲ ಅಧ್ಯಕ್ಷರೇ. ಇವತ್ತು ಸರ್ಕಾರ ಏನು ಹಣ ನಿಗದಿ ಮಾಡಿದೆ ಆ ಹಣವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ತಗೊಂಡಿದ್ದೀರಿ. ಆದ್ರೆ ಯಾರೇ ಆಗ್ಬೋದು ಅಧ್ಯಕ್ಷರೇ, ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಉಸ್ತುವಾರಿಗಳಾಕಿದ್ರೆ ಬರೋದಿಲ್ಲ, ನೋಡೋದಿಲ್ಲ. ಸ್ಥಳೀಯವಾಗಿರ್ತಕ್ಕಂಥವರನ್ನ ಅಧಿಕಾರಿಗಳನ್ನ ಸಮಿತಿ ಮಾಡಿ ಅದರೊಟ್ಟಿಗೆ ಜನಪ್ರತಿನಿಧಿಗಳು ಸೇರಿಸಿದ್ರೆ ಮಾತ್ರ ಸದ್ಯ ಆಗ್ತದೆ. ಇಲ್ಲ ಅಂದ್ರೆ ಕಳೆದ 5 ವರ್ಷದಲ್ಲಿ ಮಕ್ಕಳಿಗೆ 92 ಜನ ಮಹಿಳೆಯರು ಒಳ್ಳೆಯ ಆ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ. ನಾರಾಯಣಸ್ವಾಮಿ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಪ್ರಕಾಶ್ ಕೋಲಿ ಕೂತ್ಕೊಳ್ಳಿ. ಒಂದು ನಿಮಿಷ ಅದೇ ಕಮಿಟಿಯಲ್ಲಿ ಮಾತಾಡುದು, ಇಲ್ಲಿ ನೀವು ಮಾತಾಡುದು. ಈಗ ನಾಳೆ ಈ ಸಂಬಂಧಿತ ವಿಚಾರದಲ್ಲಿ ವಿವರವಾದಂತ ವರದಿಯನ್ನ ನಾವು ಸದನಕ್ಕೆ ಮಂಡಿಸ್ತಾ ಇದ್ದೇವೆ. ಒಂದು ಬೆಳಕು ಚೆಲ್ತಕ್ಕಂಥ ಅಂಶ ಏನಂತಂದ್ರೆ, ನಮ್ಮ ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಮತ್ತು ಅರ್ಗಜ್ಞಾನೇಂದ್ರ ಅವರು ಮಾತಾಡ್ತಾ ಹೇಳಿದಂತ ವಿಚಾರದಲ್ಲಿ ನಾವೆಲ್ಲರೂ ಇವತ್ತು ಆತ್ಮವಿಮರ್ಶೆ ಮಾಡ್ಕೋಬೇಕು. ಇಲ್ಲಿ ಆ ಪಕ್ಷ ಈ ಪಕ್ಷ ಸರ್ಕಾರ ಅನ್ನೋದು ಪ್ರಶ್ನೆ ಇಲ್ಲ. ಹಿಂದೆ ಕ್ರೈಸ್ತ ಸಂಸ್ಥೆ ದಿಕ್ಕು ತಪ್ಪಬೇಕಾದ್ರೆ ಇದು 16 ವರ್ಷದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ, ಇದು 1 ವರ್ಷದ್ದಲ್ಲ. ಆ ಕ್ರೈಸ್ತ ಸಂಸ್ಥೆ ಸ್ಥಾಪನೆ ಆದಾಗಿನ ಇವತ್ತು ಅಲ್ಲೊಂದು PMC ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸ್ ಅಂತ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ, ಶಿಕ್ಷಣಕ್ಕೆ ಇದು ಮಾತ್ರವಾದಂತ. ಯಾಕೆಂದ್ರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಇವ್ರುಗಳಿಗೆ ಮಾಡಿರ್ತಕ್ಕಂಥ ಸಂಸ್ಥೆ ಅದು.
ಆಯ್ತು SC ಗಳಿಗೆ ಎಲ್ರಿಗೂ ಸಾರಿ ಈ ಎಲ್ಲದನ್ನು ಈ ಎಲ್ಲಾ ವಿಚಾರದಲ್ಲಿ